ಮೊನ್ನೆ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಅಲ್ಲಿ ಇಲ್ಲಿ ಚರ್ಚೆ ಆಗೋದನ್ನು ನಾನು ಗಮನಿಸಿದೆ. ನಾನು ನಿನ್ನೆ ಸಂಜೆ ನಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಬೇಕು ಅಂತ ಹೇಳಿ ಒಂದು ಕಡೆ ಕುಂತು ಕಾಫಿ ಕುಡಿತಾ ಇದ್ವು. ಆ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತನೇ ಒಬ್ಬ ಹಿಂಗೆ ಚರ್ಚೆ ಮಾಡ್ತಾ, ರಾಜಶೇಖರ್, ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದಾರಲ್ಲ, ಈಗ ನೋಡಪ್ಪ ನಮ್ದೆಲ್ಲ ಈ ಜಾತಿಯವ್ರಿಗೆ, ಈ ಕಮ್ಯುನಿಟಿಯವ್ರಿಗೆ ಹೋಗ್ತಾ ಇದೆ ಅನ್ನುವ ರೀತಿಯ ಒಂದು ತುಂಬಾ ಅಸಮಾನದ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದ. ಯಾಕಪ್ಪ ಏನಪ್ಪ ಅಂತ ಕೇಳಿದ್ರೆ, ನೋಡು, ಈ ಹಿಂದೆ ನಮ್ಗೆಲ್ರಿಗೂ ಒಟ್ಟಾಗಿ 101 ಜಾತಿಗೆ ಮೀಸಲಾತಿ ಅಂತೇಳಿ ಅವಕಾಶ ಇತ್ತು. ಈಗ ನಾಗಮೋಹನ್ ದಾಸ್ರವರ ವರದಿಯಿಂದಾಗಿ ನಮಗೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ಬೇರೆ ಜಾತಿಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ನಮಗೆ ಈ ಹಿಂದೆ ಇದ್ದಂಥ ಅವಕಾಶಗಳಿಲ್ದಂಥ ಪರಿಸ್ಥಿತಿ ಎದುರಾಗಿದೆ ಅನ್ನುವ ತುಂಬ ಹತಾಶ ಮನೋಭಾವದಲ್ಲಿ ಆತ ಮಾತಾಡ್ತಿದ್ದ. ಆ ಸಂದರ್ಭದಲ್ಲಿ ಸ್ನೇಹಿತರೆ, ನಾನು ವಿಚಾರಿಸಿದೆ ಅವನಿಗೆ, ಯಾಕೆ, ಏನು, ಅದ್ರ ಬಗ್ಗೆ ನೀನು ಏನು ತಿಳ್ಕೊಂಡಿದ್ಯಾ, ವರದಿ ಬಗ್ಗೆ ನಿನ್ಗೆಷ್ಟು ಮಾಹಿತಿ ಇದೆ ಅಂತ ಕೇಳಿದ್ರೆ, ಆ ವರದಿಯಲ್ಲಿ ಏನಿದೆ ಅನ್ನುವ ಕನಿಷ್ಠ ಪ್ರಾಥಮಿಕ ತಿಳುವಳಿಕೆ ಇಲ್ಲದೇ ಅವನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದ. ಆದರೆ ಅವನೊಬ್ಬ ಮಾಸ್ಟರ್ ಡಿಗ್ರಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿ. ಹಾಗಾಗಿ ನಾನು ನಿಮ್ಮ ಮುಂದೆ ಈಗ ಮುಖ್ಯವಾಗಿ ಒಂದು ವಿಚಾರ ಪ್ರಸ್ತಾಪ ಮಾಡಬೇಕು ಅಂತಿದ್ದೀನಿ ಸ್ನೇಹಿತರೆ. ಜಸ್ಟಿಸ್ ನಾಗಮೋಹನ ದಾಸ್ರವರು ಕೊಟ್ಟಿರ್ತಕ್ಕಂಥ ಈ 101 ಜಾತಿ ಮೀಸಲಾತಿಯ ವರ್ಗೀಕರಣ ಏನಿದೆ, ಇದಕ್ಕೆ ಅನುಸರಿಸಿರ್ತಕ್ಕಂಥ ಮಾನದಂಡಗಳೇನು ಅನ್ನೋದ್ರ ಬಗ್ಗೆ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಸುಪ್ರೀಂ ಕೋರ್ಟು ಈ ಒಳ ಮೀಸಲಾತಿ ನೀಡಲಿಕ್ಕೆ ಅನುಸರಿಸಬೇಕಾದಂಥ ಮಾನದಂಡಗಳು ಏನನ್ನು ನಿರ್ದೇಶಿಸಿದೆ ಅನ್ನೋದನ್ನು ಮೊದಲು ಅಧ್ಯಯನ ಮಾಡಬೇಕು. ಮತ್ತು ಎರಡನೇದಾಗಿ ಈ ಒಳ ಮೀಸಲಾತಿ ಅಂದರೆ ಏನು, ಮತ್ತು ಈ ಒಳ ಮೀಸಲಾತಿಯನ್ನು ನ್ಯಾಯಮೂರ್ತಿಗಳು ನಮ್ಮ ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಈ ಕೊಟ್ಟಿರ್ತಕ್ಕಂಥ ವರ್ಗೀಕರಣ ಇದೆಯಲ್ಲ, ಅದಕ್ಕೆ ಯಾವ ಯಾವ ಮಾನದಂಡಗಳನ್ನು ಅನುಸರಿಸಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೇವಲ ಪರಿಶಿಷ್ಟ ಜಾತಿಯ 101 ಜಾತಿಗಳೇನಿದ್ದಾರೆ, ಪರಿಶಿಷ್ಟರಲ್ಲಿ ಆ 101 ಜಾತಿಯಲ್ಲಿ ಬಲಿಷ್ಠರಾಗಿರ್ತಕ್ಕಂಥ ವಲಯ, ಮಾದಿಗ, ಬೋವಿ, ಜಂಗಮ ಅಂತ ಒಂದು 7-8 ಜಾತಿಯವರು ಇದ್ದಾರಲ್ಲ, ಅವ್ರ ಪ್ರಶ್ನೆ ಅಲ್ಲ ಇದು. 101 ಜಾತಿಯ ಜನರ ಪ್ರಶ್ನೆ ಇದು. 101 ಜಾತಿ ಜನರಿಗೆ ಎಲ್ರಿಗೂ ಅನುಕೂಲ ಆಗುವ ಮಾನದಂಡಗಳನ್ನು ನ್ಯಾಯಮೂರ್ತಿಗಳು ಅನುಸರಿಸಿಲ್ವ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇದೇ ಸಂದರ್ಭದಲ್ಲಿ ನನಗೆ ವಾಟ್ಸಪ್ಪಲ್ಲಿ ನ್ಯಾಯಮೂರ್ತಿಗಳ ವರದಿಯನ್ನು ಕೂಡ ಬಂತು. ತಕ್ಷಣ ಈ ನನ್ನ ಸ್ನೇಹಿತ ಮಾತಾಡಿದ್ದನ್ನು ಗಮನದಲ್ಲಿ ಇಟ್ಕೊಂಡು ನಾನು ಕಲ್ಲರ್ ಪ್ರಿಂಟ್ ತೆಗೆಸ್ಕೊಂಡು ನಾನು ಇದನ್ನು ನೋಡಿದಾಗ ಬಂಧುಗಳೇ, ನನಗನ್ಸುತ್ತೆ ಇಲ್ಲಿಯವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಶಿಷ್ಟ ಜಾತಿಗಳ 101 ಜಾತಿ ಸಮುದಾಯ ಏನಿದೆ, ಅವರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಈ ಇದೆಯಲ್ಲ, ಈ ಅಂತರ ಇದೆಯಲ್ಲ, ಇದನ್ನು ಮೊದಲು ನಾವು ಅಧ್ಯಯನ ಮಾಡಬೇಕು. ಈ ನಮ್ಮ ಇವತ್ತಿನ ರಾಜಕಾರಣಿಗಳು ಅವರ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ ಜಾತಿ ರಾಜಕಾರಣ ಮಾಡ್ತಾರೆ. ಈ ಜಾತಿ ನಾಯಕರನ್ನ ನಂಬೋದಲ್ಲ, ಈ ಜಾತಿ ಸಂಘಟನೆ ಹೋರಾಟಗಾರರ ಅಭಿಪ್ರಾಯಗಳನ್ನ ಕೇಳೋದು ಬೇರೆ. ಆದರೆ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಆಯಾಯ ಜಾತಿಗಳ ಮುಖಂಡರುಗಳು ಮಾತಾಡ್ತಾರೆ ನೋಡಿ, ಅದನ್ನು ನಂಬಕ್ಕೆ ಹೋಗಬೇಡಿ. ಮೊದಲು ವಿದ್ಯಾವಂತರು, 101 ಜಾತಿಯಲ್ಲಿರ್ತಕ್ಕಂಥ ವಿದ್ಯಾವಂತರು ಎಲ್ಲರೂ ಜಸ್ಟಿಸ್ ನಾಗಮೋಹನ್ ದಾಸ್ರವರ ವರದಿಯನ್ನು ಅಧ್ಯಯನ ಮಾಡಬೇಕು. ಆ ನಂತರದಲ್ಲಿ ಏನಾದರೂ ಅವ್ರಿಗೆ ಪ್ರಶ್ನೆಗಳಿದ್ದರೆ, ಡೌಟ್ಗಳಿದ್ರೆ ಕೇಳಕ್ಕೆ ಸಾಧ್ಯ ಆಗಬೇಕು. ನಾನು ನಿನ್ನೆಯಿಂದ ಅಧ್ಯಯನ ಮಾಡ್ತಾ ಇದ್ದೀನಿ, ಸಾಕಷ್ಟು ಅರ್ಥ ಆಗ್ತಾ ಇಲ್ಲ ನನಗೆ. ಹಾಗಾಗಿ ನ್ಯಾಯಮೂರ್ತಿಗಳ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಅವ್ರ ಸಮಯ ಕೇಳ್ತಾ ಇದ್ದೀನಿ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ನಮ್ಮ ಗೆಳೆಯರಿಗೆ ಹೇಳೋದು, ಕರ್ನಾಟಕ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಅಂದರೆ ಏನು, ಯಾರಿಗೆ ಇಲ್ಲಿಯವರೆಗೆ ಸರ್ಕಾರದ ಸೌಲಭ್ಯಗಳು ಸಿಗಬೇಕಾಗಿತ್ತೋ ಅವು ಸಿಕ್ಕಿಲ್ವೋ ಅವ್ರಿಗೆ ಸಿಗುವಂಥ ಒಂದು ವಾತಾವರಣನ ಸೃಷ್ಟಿ ಮಾಡಬೇಕಾಗಿರೋದು. ಯಾವ ಉದ್ದೇಶಕ್ಕೋಸ್ಕರ ನಾವು ಒಳ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವೋ ಅದು ಸಾರ್ಥಕ ಆಗಿದೆಯಾ ಈ ವರದಿಯ ಮುಖಾಂತರ ಅನ್ನೋದು ನಮಗೆ ತುಂಬ ಮುಖ್ಯ. ಈ ನೆಲೆಯಲ್ಲಿ ನೋಡಿದಾಗ ನಾನು ಮನವಿ ಮಾಡ್ತಿದ್ದೀನಿ ನಮ್ಮ ಗೆಳೆಯರಲ್ಲಿ, ಸಾಮಾನ್ಯ ಜನರಲ್ಲಿ, ವಿದ್ಯಾವಂತರಲ್ಲಿ, ಅದರಲ್ಲೂ ಈ ಪರಿಶಿಷ್ಟರ 101 ಜಾತಿ ವಿದ್ಯಾವಂತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಈ ವರದಿಯನ್ನು ಅಧ್ಯಯನ ಮಾಡಬೇಕು, ಚರ್ಚೆ ಮಾಡಬೇಕು, ಸಂವಾದ ಮಾಡಬೇಕು. ಆ ನಂತರದಲ್ಲೂ ಕೂಡ ಭಿನ್ನಾಭಿಪ್ರಾಯಗಳಿದ್ದರೆ, ವೈಜ್ಞಾನಿಕ ಆಧಾರದಲ್ಲಿ ಇದಿಲ್ಲ ಅಂತ ಏನಾದರೂ ಇದ್ದರೆ, ಆಗ ನಾವು ಸಂಬಂಧಪಟ್ಟವ್ರ ಜೊತೆ ಚರ್ಚೆ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತನ ಆ ಒಂದು ಆತಂಕ, ಹತಾಶೆ ನೋಡಿ ನಾನು ನಿಮ್ಮ ಮುಂದೆ ಈ ಅಭಿಪ್ರಾಯನ ಹಂಚ್ಕೋತಾ ಇದ್ದೀನಿ ಬಂಧುಗಳೇ.